ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತೇಳಿ ನಾರಾಯಣಗೌಡರು ದೆಹಲಿಗೆ ಇಲ್ಲಿಂದ 10,000 ಜನ ಕರ್ಕೊಂಡೋಗಿ ಹೋರಾಟ ಮಾಡಿದ್ರು. ನಮ್ಮ ಪಕ್ಕದಲ್ಲೇ ಒಬ್ಬ ಆಳ್ವದವ್ರದ್ದು ನಡೀತಿತ್ತು ಹೋರಾಟ. ಆಗ ನಾರಾಯಣಗೌಡರು ಹೇಳಿದಂತ ಮಾತು, ಪಕ್ಕದ ಸಹೋದರ ಭಾಷೆ ತೆಲುಗು, ಅವ್ರಿಗೂ ಕೊಡಿ ಶಾಸ್ತ್ರೀಯ ಸ್ಥಾನಮಾನ ಅಂತ ಹೇಳಿದಂತವ್ರು ನಾರಾಯಣಗೌಡರು. ಹಾಗಾಗಿ ಕರ್ನಾಟಕದಲ್ಲಿದ್ದೀರಾ, ದಯವಿಟ್ಟು ಕನ್ನಡವನ್ನ ಪ್ರೀತಿಸಿ, ಕನ್ನಡಿಗ ಜೊತೆಯಲ್ಲಿ ಕನ್ನಡಿಗರಾಗಿರ್ರಿ. ಆ ಭಾಷೆ ನಮಗೆ ಬರಲ್ಲ ಅಂತ ನೀವು ಹೇಳ್ತೀರಲ್ಲ, ಅದು ನಮ್ಗೆ ನೋವಾಗತ್ತೆ. ಅದು ಬರಬಾರ್ದು. ನಿಮ್ ಬಾಯಿ ಕಲೀರಿ, ಕನ್ನಡವನ್ನ ಕಲೀರಿ, ಕನ್ನಡಿಗ ಜೊತೆ ಕನ್ನಡಿಗರಾಗಿರಿ. ಅದನ್ನ ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಬಂದಿಲ್ಲ. ನಿಮ್ ಕಾರ್ಯಕ್ರಮ ಮುಂದುವರಿ. ಜೈವಾಸಲಿ ಜೈವಾಸಲಿ. ಹಲೋ ಮಗುವಿಂಡ್, ನಿನ್ನೆ ನಾವು ಒಂದು ಸ್ವಾಗತವನ್ನು ಮಾಡಿದ್ವಿ. ಏನ್ ಮಾಡಬೇಕಪ್ಪ ಅಂದ್ರೆ ಪೂರ್ಣ ಕುಟುಂಬದಿಂದ ಕಂಪ್ಲೀಟ್ ಇಷ್ಟು ಜನರು ಕೂಡ ನೋಡಿ ಎಲ್ಲ ಈಗೂ ಇದೆ ಕರ್ನಾಟಕದ ಒಂದು ನಮ್ಮ ಅಲ್ಲಿಂದ ಬಂದಿರೋರಿಗೆ ನಾನು ಇವತ್ತು ಕಾರ್ಯಕ್ರಮ ನಡೆಸ್ತಾ ಇರೋದು. ಅಲ್ಲಿಂದ ಬಂದಿರೋರಿಗೆ ಎಲ್ಲರೂ ಕೂಡ ಕರ್ನಾಟಕದ ಒಂದು ನಮ್ಮ ಫ್ಲಾಗಿನ ಒಂದು ಇದನ್ನು ಹಾಕಿ ಮತ್ತೆ ಅವರಿಗೆ ಕೇಸರಿ ಟೋಪಿಯನ್ನಿಟ್ಟು ಸ್ವಾಗತ ಮಾಡಿದ್ವಿ. ಎಲ್ಲೇನಪ್ಪ ಅಂತಂದ್ರೆ ನೋಡಿ ಇನ್ನೂ ಇಲ್ಲಿ ಎಲ್ಲ ಬೆಳಿಗ್ಗೆ ಬಂದು ನೋಡಿದ್ರೆ 100 ಜನ ಕೂಡ. ಆಮೇಲೆ ಈಗ ಹೊರಗಡೆ ಇರ್ತಕ್ಕಂಥ ಏನಿದೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ. ನೀವು ಮಾಡ್ತಿರುವಂತ ಕಾರ್ಯಕ್ರಮವನ್ನ ನಾನು ಅಡ್ಡಿಪಡಿಸಕ್ ಬಂದಿಲ್ಲ. ಫಸ್ಟ್ ಆಫ್ ಆಲ್ ತಿಳ್ಕೊಂಡ್ಬಿಡಿ ಅದನ್ನ. ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾ ಇಲ್ಲ. ಆದ್ರೆ ನೀವು ಸಾರ್ವಜನಿಕವಾಗಿ ಬಳಸಿರುವಂತಹ ಬ್ಯಾನರ್ ಕನ್ನಡದಲ್ಲಿ ಇಲ್ಲ, ಒಂದಕ್ಷರ ಕನ್ನಡ ಇಲ್ಲ. ಈ ರಾಜ್ಯದ ಭಾಷೆ ಕನ್ನಡ. ಈಗ ನಿಮಗೆ ಒಂದು ಪ್ರಶ್ನೆ ಹಾಕ್ತೀನಿ. ನಿಮ್ ತಾಯಿನ ತಾಯಿ ಅಂತೀರಾ, ಇಲ್ಲ ಪಕ್ಕದ ಮನೆ ತಾಯಿನ ತಾಯಿ ಅಂತೀರಾ? ನಮ್ ತಾಯಿನೇ ತಾಯಿ ಅನ್ನೋದಲ್ವಾ? ಪಕ್ಕದ ಮನೆ ಹಾಕಿ ಎಷ್ಟೇ ಸುಂದರವಾಗಿದ್ರು ನಮ್ ತಾಯಿ ಆಗಲ್ಲ. ಹಾಗಾಗಿ ದಯಮಾಡಿ ಕೈ ಮುಂದೆ ಇದ್ದೀನಿ, ಕನ್ನಡಿಗ ಜೊತೆ ಕನ್ನಡಿಗಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ಮೊದಲು ಕನ್ನಡ ಇರಲಿ. ಇನ್ಮೇಲೆ ಇವತ್ತು ಮಾಡಿದೀರಾ, ಮಾಡ್ಕೊಳ್ಳಿ ಕಾರ್ಯಕ್ರಮ. ಮುಂದೆ ಮಾಡುವಾಗ ಕನ್ನಡ ಫಸ್ಟ್ ಇರಲಿ, ಆಮೇಲೆ ಬೇಕಾದ್ರೆ ಇಂಗ್ಲಿಷ್ ಮಾಡಿಸ್ಕೊಳ್ಳಿ. ಆಚೆರೋ ಬ್ಯಾನರ್ ದಯವಿಟ್ಟು ನಾವು ತೆಗಿತೀವಿ, ಬೆಲೆ ಮಾಡ್ಕೊಂಬೇಡಿ. ನಾವೇ 5 ಗಂಟೆ ತೆಗೆದುಬಿಡ್ತೀವಿ. ಮುಂದೆ ನೀವೇನ್ ಹೇಳಿದ್ರು ಅದನ್ನ ಪಾಲನೆ ಮಾಡ್ತೀವಿ. ನಾವು ಇವತ್ತು ಹೇಳ್ತಾ ಇರೋದಲ್ಲ, 2008ರಿಂದ ಎಲ್ಲಾ ಸಂಸ್ಥೆಗಳಿಗೆ ಹೇಳಿದ್ದೀವಿ, ನೀವು ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ನೀವೊಂದು ಸಂಸ್ಥೆ ಮಾಡಬೇಕು ಅಂದಾಗ ಕರ್ನಾಟಕದಲ್ಲಿ ಬಿಬಿಎಂಪಿ ಆಡಳಿತದಲ್ಲಿ ನೀವು ರಾಜಧಾನಿಯನ್ನು ಬೆಂಗಳೂರು ಮಾಡಬೇಕಾದ್ರೆ ಅಲ್ಲಿನ ನಿಯಮಗಳೇನು, ಇದು ಭಾಷೆ ಯಾವುದು, ನೀವು ಸಂತೋಷ ಎಲ್ಲರೂ ಕನ್ನಡ ಶಾಲು ಹಾಕಿ ಬರ್ಮಾಡ್ಕೊಂಡಿದ್ರ ಸಂತೋಷ. ಹಾಗೆ 1-2 ಅಕ್ಷರ ಕನ್ನಡನೂ ಕಲಿಸಿ ಅವ್ರಿಗೆ. ನಮ್ಮವರು ಎಲ್ಲರೂ ಪಕ್ಕದ ರಾಷ್ಟ್ರದಲ್ಲಿ ಇರೋದ್ರಿಂದ ಎಲ್ಲರೂ ತೆಲುಗುನು ಚೆನ್ನಾಗಿ ಮಾತಾಡ್ತಾರೆ. ಅದೇ ರೀತಿ ಕನ್ನಡಕ್ಕೂ ಗೌರವ ಕೊಡ್ಲಿ. ನಾವು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಂಜೆ 5 ಗಂಟೆಗೆ ತೆಗೆಯೋದಕ್ಕೆ ನಾವು ಬಂದಿಲ್ಲ, ಈಗ ನಾವು ಅದನ್ನ ತೆಗೆಸ್ತೀವಿ. ಆಮೇಲೆ ನಿಮ್ಮ ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ನಡೀಲಿ. ನಾವು ನಿಂತ್ಕೊಳ್ತೀವಿ, ನೀವೇ